ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ನಾನಿವತ್ತು ಒಣಗೊನೆ ಸೊಪ್ಪಲ್ಲಿ ಹೇಗೆ ಬಸ್ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ನಾನು ನಿನ್ನೆ ಸಾಯಂಕಾಲ ತರಕಾರಿ ತರೋಣ ಅಂತ ಹೇಳಿ ಹೊರಗಡೆ ಹೋಗಿದ್ದೆ. ಅಲ್ಲಿ ಪಕ್ಕದಲ್ಲಿ ಒಬ್ಬರು ಅಂಕಲು ಈ ಸೊಪ್ಪನ್ನು ಮಾರ್ತಾಯಿದ್ರು. ಈ ಸೊಪ್ಪು ತಿಂದು ತುಂಬ ದಿನಗಳಾಗಿತ್ತು. ದಿನಗಳ ಅನ್ನೋದಕ್ಕಿಂತ ತುಂಬ ವರ್ಷಗಳೇ ಆಗಿತ್ತು. ಒಂದು 4-5 ವರ್ಷದ ತಿಂದಿದ್ದು. ಅದಾದಮೇಲೆ ನಾನು ತಿಂದೇ ಇರಲಿಲ್ಲ. ಸರಿ, ಇಲ್ಲಿ ಮಾರ್ತಾ ಇದ್ದಾರಲ್ಲ, ಸಿಕ್ಕಿದೆಯಲ್ಲ ಅಂತ ಹೇಳಿ ತಗೊಂಡೆ ನಾನು. ಈ ಸೊಪ್ಪನ್ನು ನಮ್ಮ ಕಡೆ ಒಣಗೊನೆ ಸೊಪ್ಪು ಅಂತ ಹೇಳಿ ಕರೀತಾರೆ. ಇದು ಕಣ್ಣಿನ ದೃಷ್ಟಿಗೆ ತುಂಬ ಒಳ್ಳೆಯದು. ಇದರಲ್ಲಿ 2 ಥರ ಇರುತ್ತೆ, ಒಂದು ನಾಟಿ ಮತ್ತು ಒಂದು ಫಾರ್ಮು. ನಾನು ಬಿಡಿಸ್ತಾ ಇರೋದು ಇಲ್ಲಿ ನಾಟಿ ಸೊಪ್ಪು. ಊರಿಂದ ತಂದಿದ್ರು ಅಂತ ಅನಿಸುತ್ತೆ. ಚೆನ್ನಾಗಿತ್ತು. ಇದು ಸಾಮಾನ್ಯವಾಗಿ ಕೆರೆಗಳಲ್ಲಿ, ಹೊಲಗಳಲ್ಲಿ, ಗದ್ದೆಗಳಲ್ಲಿ, ಕೆರೆ ಬದುಗಳಲ್ಲಿ ಬೆಳೆಯುತ್ತೆ. ಫೈನಲಿ ಬಿಡಿಸಾಯಿತು. ಇದು ವೇಸ್ಟು, ಇದು ಯೂಸ್ ಮಾಡಬೇಕಾಗಿರೋದು. ಈ ವೇಸ್ಟು ಕೂಡ ಚೆನ್ನಾಗಿರೋ ಥರನೇ ಅನಿಸ್ತಾ ಇದೆ. ನಂಗೆ ಗೊತ್ತಿಲ್ಲ ಹೇಗೆ ಇದನ್ನು ಬಿಡಿಸೋದು ಅಂತ ಹೇಳಿ. ನಂಗೆ ವೇಸ್ಟು ಅನ್ನಿಸ್ತು, ಅದಕ್ಕೆ ತೆಗೆದಾಕಿದ್ದೀನಿ. ಇದು ನೆಲದಲ್ಲಿ ಹಬ್ಬಿರುತ್ತೆ, ಬಳ್ಳಿ ಥರ ಹಬ್ಕೊಂಡಿರುತ್ತಲ್ಲ, ಹಾಗೆ ಒಂದು 6-7 ಸರಿ ವಾಶ್ ಮಾಡಬೇಕು. ಈ ಸೊಪ್ಪು ನೆಲದಲ್ಲಿ ಬೀಳೋದ್ರಿಂದ ಇದರಲ್ಲಿ ತುಂಬ ಕಸ ಇರುತ್ತೆ. ಅದನ್ನು ನೀಟಾಗಿ ವಾಶ್ ಮಾಡ್ಕೋಬೇಕು ನಾವು. ಬೇರೆ ಸೊಪ್ಪು, ಮೆಂತ್ಯ, ಪಾಲಕ್ ಸೊಪ್ಪು, ಆ ಥರ ಸೊಪ್ಪುಗಳನ್ನ ನಾವು ಒಂದು 2-3 ಸರಿ ತೊಳ್ಕೊಂಡ್ರೆ ಸಾಕಾಗುತ್ತೆ. ಆದರೆ ಇದನ್ನು 10-12 ಸರಿನಾದರೂ ತೊಳಿಬೇಕು. ತೊಳಿತಾ ಇದ್ದರೆ ಗಲೀಜು ಬರ್ತಾನೆ ಇರುತ್ತೆ. ನೀಟಾಗಿ ನೋಡಿ ತೊಳ್ಕೊಬೇಕು. ಈ ಸೊಪ್ಪನ್ನು ಬಿಡಿಸೋದು ಮತ್ತು ತೊಳೆಯೋದು ತುಂಬ ಟೈಮ್ ಹಿಡಿಯುತ್ತೆ. ನಾವು ರಾತ್ರಿ ಅಡುಗೆ ಮಾಡ್ತೀವಿ ಅಂತಂದರೆ ಸಾಯಂಕಾಲನೇ ನಾವು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಸೊಪ್ಪನ್ನು ವಿತಿನ್ 1/2 ಅವರಲ್ಲಿ ಮಾಡ್ತೀವಿ ಅಂತಂದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಇದು ಅಳಸಂದಿ ಕಾಳು. ಇದನ್ನು ವಾಶ್ ಮಾಡ್ಕೊತೀನಿ. ನೀರು ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡಿ. ಸಂಜೀವ್, ನನ್ನ ಮಗ ಎದ್ದ, ಅಲ್ಲೇ ನೀರು ಚೆಲ್ಕೊಂಡು ಆಟ ಆಡ್ತಾ ಇದೆ. ನಾನಿವತ್ತು ಮಧ್ಯಾಹ್ನ ಅಡುಗೆ ಮಾಡೋಣ ಅಂತ ಹೇಳಿ ಸಂಚಿತ್ನ ಮಲಗಿಸ್ಬಿಟ್ಟು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೆ. ಸೊಪ್ಪನ್ನ ಬಿಡಿಸಿ ತೊಳೆಯೋವಷ್ಟರಲ್ಲಿ ಅವನು ಎದ್ಬಿಟ್ಟ. ಅಂದರೆ ಅಷ್ಟು ಟೈಮ್ ಹಿಡಿಯುತ್ತೆ ನಾವು ಸೊಪ್ಪನ್ನ ಬಿಡಿಸೋದು ಮತ್ತು ತೊಳೆಯೋದು. ಸರಿ, ಹೇಗಿದ್ದರೂ ಕಾಳು ಮತ್ತು ಸೊಪ್ಪು ಬೇಯಕ್ಕೆ ಇಟ್ಟಿದ್ದೀನಿ. ಅವನಿಗೆ ಆರೆಂಜ್ ಆದರೂ ಬಿಡಿಸಿ ತಿನ್ಸೋಣ ಅಂತ ಹೇಳಿ ನಾನಿಲ್ಲಿ ತಿನ್ಸೋಕ್ಕೆ ಅಂತ ಹೋದೆ. ಅವನು ಹತ್ತಿನಕ್ಕೂ ಗಲಾಟೆ ಮಾಡ್ತಾಯಿದ್ದ.
ಇನ್ನು ಅವನಿಗೆ ಆರೆಂಜ್ ತಿನ್ನಿಸಿ ಬರೋವಷ್ಟರಲ್ಲಿ ಈ ಕಡೆ ಕುಕ್ಕರ್ 2 ವಿಷಿಲ್ ಬಂದು ಆರಿತ್ತು. ಅದನ್ನು ನಾನು ಓಪನ್ ಮಾಡಿ ಬಸ್ಸಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ಮೊದಲೇ ನಾನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ. ಕರಿಬೇವು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ, ಕಾಯಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಸಾಂಬಾರು ಮತ್ತು ಸೊಪ್ಪನ್ನ ಫ್ರೈ ಮಾಡೋದಕ್ಕೆ ಎರಡಕ್ಕೂ ಸೇರಿಸಿ ತೊಗೊಂಡಿದ್ದೀನಿ ನಾನು. ಫಸ್ಟ್ ಇಲ್ಲಿ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು ಮತ್ತು ಈರುಳ್ಳಿ ಹಾಕಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು 30 ಸೆಕೆಂಡ್ ಫ್ರೈ ಮಾಡಿಕೊಂಡು ಅದಾದಮೇಲೆ ನಾನು ಸೊಪ್ಪು ಕಾಳು ಬೇಯಿಸಿ ಹಾಕಿದ್ದು ನೀರು ಸೋರು ಹಾಕ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ನಾನು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ನಲ್ಲ ಆ ನೀರನ್ನು ಸಹ ಹಾಕ್ತಾಯಿದ್ದೀನಿ. ಆದಷ್ಟು ಸೊಪ್ಪು ಕಾಳು ಬೇಯಿಸಬೇಕಾದ್ರೆ ನೀರನ್ನು ಕಡಿಮೆನೇ ಹಾಕ್ಕೊಳ್ಳಿ, ಆವಾಗ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊಪ್ಪು ಮತ್ತು ಕಾಳಿನ ಫ್ಲೇವರ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೆ, ಅದಕ್ಕೆ ಅದೇ ನೀರನ್ನ ಉಪಯೋಗಿಸ್ಕೊಂಡು ನಾನು ಹುಣಸೆಹಣ್ಣು ನೆನೆ ಹಾಕಿದ್ದೆ. ನೆಕ್ಸ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ಒಂದು 2-3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆದಷ್ಟು ಕಡಿಮೆನೇ ಹಾಕ್ಕೊಂಡ್ರೆ ಚೆನ್ನಾಗಿ ಇರುತ್ತೆ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ನೋಡ್ಕೊತ ಹಾಕ್ಕೊಳ್ಳಿ. ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾವು ಅದನ್ನು ಕುದಿಯೋದಕ್ಕೆ ಅಂತ ಬಿಡಬೇಕು ಸ್ವಲ್ಪ ಹೊತ್ತು. ಅಷ್ಟರಲ್ಲಿ ನಾನು ಮುದ್ದೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು. ಆ ಕುದಿಸ್ಕೊಂಡಾಗ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ. ನೆಕ್ಸ್ಟು ನಾನು ಸೊಪ್ಪು ಮತ್ತು ಕಾಳನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಹಾಕಿ ಒಂದು 10 ಸೆಕೆಂಡು ನಾನು ಫ್ರೈ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಬೇಯಿಸಿರುವಂಥ ಸೊಪ್ಪು ಕಾಳು ಹಾಕಿ ಒಂದು 30 ಸೆಕೆಂಡ್ ಫ್ರೈ ಮಾಡಿ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಸ್ವಲ್ಪ ಹಾಕಿದ್ರೆ ಮುಗೀತು. ಸೊಪ್ಪಿನ ಬಸ್ಸಾರಾಗಿರೋದ್ರಿಂದ ಸ್ವಲ್ಪ ಅಡುಗೆ ಮಾಡಿ ಊಟ ಮಾಡೋದು ಲೇಟ್ ಆಯಿತು. ನೆಕ್ಸ್ಟು ಸಂಚಿತ್ ಆಟ ಆಡ್ತಾ ಇದ್ದ ಸರಿ ಅಂತ ಹೇಳಿ ಅವ್ನು ನೇಲ್ ತುಂಬಿತ್ತು, ಅವನಿಗೆ ನೇಲ್ ಕಟ್ ಮಾಡ್ತಾ ಇದ್ದೀನಿ.
ಎಲ್ಲ ಮುಗಿಸಿ ನಾನು ಸಂಚಿತ್ನ ಪಾರ್ಕಿಗೆ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಕರ್ಕೊಂಡು ಬಂದೆ. ಕರ್ಕೊಂಡು ಬರಬೇಕಾದ್ರೆ ಮನೆ ಒಳಗಡೆ ಬರೋದಕ್ಕೆ ಅವನು ಅಳ್ತಾ ಇದ್ದ. ಅಲ್ಲೇ ಇರೋಣ ಅಂತ ಹೇಳಿ ಹಠ ಮಾಡ್ತಾ ಇದ್ದ. ಸರಿ ಹೊರಗಡೆ ಕರ್ಕೊಂಡೋಗಿ ಏನಾದರೂ ಕೊಡಿಸ್ಕೊಂಡು ಬರೋಣ, ಸರಿ ಹೋಗ್ತಾನೆ ಅಂತ ಹೇಳಿ ಹೊರಗಡೆ ಕರ್ಕೊಂಡೋದ್ವಿ. ಸೊ ಹೊರಗಡೆ ಹೋಗಿ ಐಸ್ ಕ್ರೀಮ್ ಕೊಡಿಸ್ಕೊಂಡು ಬಂದ್ವಿ. ಅದಾದಮೇಲೆ ಸ್ವಲ್ಪ ಕೂಲಾದ ಅವನು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ.